ಸಾಹಿತ್ಯ ಮತ್ತೆ ಕರ್ಣಂಗೆ ಅನುಬಂಧ ಅಂದ ತಕ್ಷಣ ಫಸ್ಟ್ ಏನ್ ನೆನಪಾಗತ್ತೆ? ಅನುಬಂಧ ಅಂದ ತಕ್ಷಣ ಫಸ್ಟು ಅವಾರ್ಡ್ಸು ಆ್ಯಂಡ್ ಎಲ್ಲರೂ ನಾವೆಲ್ಲ ಮೀಟ್ ಮಾಡ್ಬೋದು ಅನ್ನೋದೊಂದು ತುಂಬ ಖುಷಿ, ಅದೊಂದು ನೆನಪಾಗುತ್ತೆ. ಓ ಅವ್ರು ಸಿಗ್ತಾರೆ ಇವ್ರು ಸಿಗ್ತಾರೆ ಪ್ರಾಕ್ಟೀಸ್ಗೆ ಹೋಗಬೇಕು ಅಂತೆಲ್ಲ. ಆ್ಯಂಡ್ ಆಫ್ಕೋರ್ಸ್ ನನಗೆ ರೆಡಿ ಆಗೋದಿಷ್ಟೇ. ಸೊ ಏನು ಹಾಕೋಬೇಕು, ಏನು ಡಿಸೈನ್ ಮಾಡಿಸ್ಬೇಕು ಅದೆಲ್ಲ ನೆನಪಾಗುತ್ತೆ. ನನಗೂ ಅಷ್ಟೇ. ಅನುಬಂಧ ಅಂದರೆ ನಮ್ಮನೆ ಫೆಸ್ಟಿವಲ್ಲು ಒಂದು, ನೆಕ್ಸ್ಟ್ ಅವಾರ್ಡ್ಸ್, ಆಮೇಲೆ ಈ ಮೀಟಪ್ಪು, ಈ ಒಂದು ಅರೇಂಜ್ಮೆಂಟು, ಇದೆಲ್ಲ ನೆನಪಾಗುತ್ತೆ. ಎಷ್ಟನೇ ವರ್ಷದ ಅನುಬಂಧ? ಐ ಥಿಂಕ್ ಇದು ಫಸ್ಟ್ ಇಯರ್ ಅಂತ ಅನ್ಕೊಳ್ತೀನಿ. ಹಾಂ, ಇದು ನನಗೆ ಸೆಕೆಂಡ್ ಇಯರ್ ಅನುಬಂಧ, ಇವನಿಗೆ ಫಸ್ಟ್ ಇಯರ್. ನನಗೆ ಫಸ್ಟ್ ಇಯರ್. ಓಕೆ, ಯಾವ್ಯಾವ ಅವಾರ್ಡ್ಗಳನ್ನ ಬಾಚ್ಕೊಳ್ತೀರಾ ಅಂತ ಒಂದು ನಿರೀಕ್ಷೆ ಇದೆ ಇಬ್ಬರಿಗೂ? ಇಲ್ಲ, ನಾನು ನೆನ್ನೆನೇ ಒಂದು ಇಂಟರ್ವ್ಯೂಲಿ ಹೇಳಿದೆ, ಈಗ ತಾನೇ ಕಬ್ಜಾ ಡ್ಯಾನ್ಸ್ ಮಾಡಿ ಬಂದೆ, ಎಲ್ಲ ಆಡಿಯನ್ಸ್ ಮನಸ್ಸನ್ನು ಕಬ್ಜಾ ಮಾಡಿದ್ದೀನಿ, ಅದೇ ನನಗೆ ದೊಡ್ಡ ಅವಾರ್ಡು ಅಂತ. ನನಗೆ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸಾಕು ನನಗೆ. ನೀನು ಕೇಳಿದ ಬಿಲ್ಡಪ್ ನೋಡಿದ್ರೆ ಅವ್ರು ಏನೋ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಎಲ್ಲದಕ್ಕೂ ಡಿಪ್ಲೊಮ್ಯಾಟಿಕ್ ಕೊಟ್ಬಿಡ ಹೇಳು. ಅಷ್ಟು ಸಾಕು ನನಗೆ. ಇನ್ನೂ ಹೆಚ್ಚು ಪ್ರೀತಿ ಕೊಡಿ, ಅದೇ ನನಗೆ ಅವಾರ್ಡ್. ಅದು ನಿಜ, ಹೌದು. ಬಟ್ ಏನೋ ನಾವು ಸಾಹಿತ್ಯ ಅಂತ ಇವಾಗ ರೆಕಗ್ನೈಸ್ ಮಾತಾಡಿಸ್ತಿರೋದೇ ನನಗೆ ಒಂದು ದೊಡ್ಡ ಖುಷಿ. ಎಲ್ಲರೂ ಎಡಿಟ್ ಮಾಡ್ತಿರೋದು, ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡೋದು, ಅದನ್ನೆಲ್ಲ ನೋಡಿ ತುಂಬ ತುಂಬ ಖುಷಿ ಆಗುತ್ತೆ. ಅದೇ ಒಂಥರ ಬಿಗ್ಗೆಸ್ಟ್ ಅವಾರ್ಡ್. ಎಕ್ಸ್ಪೆಕ್ಟ್ ಮಾಡಿ ಇದೇ ಬೇಕು ಅದೇ ಬೇಕು ಆ ಥರ ಎಕ್ಸ್ಪೆಕ್ಟೇಷನ್ ಅಂತೂ ಏನೂ ಇಟ್ಕೊಂಡಿಲ್ಲ. ಸುಮ್ಮನೆ ಹೇಳ್ತಾ ಇದೀವಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ, ಬಟ್ ನೀವು ಕೊಡೋದು ಕೊಡಿ, ಹೇಳ್ತೀನಿ. ಅವಾರ್ಡ್ ವೋಟ್ ಹಾಕ್ಬಿಟ್ಟು ಎಲ್ಲ ಅವಾರ್ಡ್ ಏನೇನಿದೆ ಎಲ್ಲ ನಮಗೆ ಕೊಡಿ. ಓಕೆ, ಈಗ ಸೀರಿಯಲ್ ವಿಚಾರಕ್ಕೆ ಬಂದ್ರೆ, ಅವ್ರಿಗೆ ಯಾವಾಗ ಕರಿಮಣಿ ಕಟ್ಟಕ್ ಹೋದ್ರು ನೀವು ಬಂದು ನಿಲ್ಲಿಸ್ತೀರಾ? ಅವ್ರಿಗೆ ಯಾವಾಗ ನೀವು ಮಾಲೀಕ ಆಗ್ತೀರಾ? ಅಲ್ಲ, ಅವಳು ಕರಿಮಣಿಗೆ ನಾನೇ ಮಾಲೀಕ ಆಗಬೇಕು ಅಂತಲೇ ಅವಳು ನಿಲ್ಲಿಸ್ತಾರೆ ಎಲ್ಲ ಮದುವೆನೂ. ಬಟ್ ಯಾವಾಗ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಈಗ ಲವ್ ಶುರು ಆಗಿದೆ, ಅದು ನೀವು ಅವ್ರನ್ನ ಕೇಳಬೇಕು. ಅವ್ರು ಯಾವಾಗ ಓಕೆ ಅಂತಾರೆ ಅವಾಗ ಓಕೆ. ಸಾಹಿತ್ಯ ಯಾವಾಗ ಅಸ್ತು ಅಂತಾರೆ? ಈಗ ಸದ್ಯಕ್ಕೆ ನಿಜವಾಗ್ಲೂ ಮದುವೆನೇ ಬೇಡ ನನಗೆ, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. 2 ಸಲ 3 ಸಲ ಮದುವೆ ನಿಂತೋಗಿ ಸಾಕು, ನಂಗೆ ಜೀವನದಲ್ಲಿ ಮದುವೆನೇ ಬೇಡ ಅಂತ ಆ ಮನಸ್ಥಿತಿಲಿದ್ದೀನಿ. ಆದರೆ ಫಸ್ಟು ಯಾವಾಗ ಹೂ ಅಂತೀನಿ ಅನ್ನೋದಕ್ಕೆ ಆ ಮನಸ್ಥಿತಿನ ಬದಲಾಯಿಸ್ಬೇಕು ಕಾರಣ. ಅಲ್ಲ, ನಾನು ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ನೀವು ಬಂದಾಗೆಲ್ಲ ಒಂದು ಕಪಾಲ ಕೊಡೋದು ಕಳಿಸ್ತಾರೆ, ಇಲ್ಲ ಬೈತಾರೆ, ಇನ್ನೇನು ಮಾಡೋಣ ನಾವು. ಸೊ ಅದಕ್ಕೂ ಒಂದು ಟೈಮ್ ಬಂದಾಗ ನೋಡೋಣ, ಮನಸ್ಥಿತಿ ಬದಲಾಯಿಸ್ಕೊಂಡು ಖುಷಿಯಾಗಿ ಮದುವೆ ಆಗಬೇಕಲ್ವ. ಮದುವೆ ಆಗಿದ್ರೆ ಒಂದ್ಸಲಿ ಆಗಬೇಕು, ಅದು 3 ಸಲ ಬ್ರೇಕ್ ಆದಮೇಲೆ ಖುಷಿಯಾಗಿ ಮದುವೆ ಆಗಬೇಕು ಅಂತ. ಯಾಕೆ ಇವರು ಕರ್ಣ ಅವರು ಸಾಹಿತ್ಯ ಅವ್ರ ವಿಚಾರದಲ್ಲಿ ತುಂಬಾ ಪ್ರೊಟೆಕ್ಟಿವ್ ಇದ್ದೀರಾ ಸೀರಿಯಲ್ ನಲ್ಲಿ. ಇಬ್ರು ರಿಯಲ್ ಆಗಿ ಜೋಡಿ ಆದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಆಡಿಯನ್ಸ್ ಒಂದು ಆಸೆ. ಅವರ ಒಂದು ಆಸೆಗೆ ಏನಂತೀರಾ ನೀವು? ಬೇಡಿಕೆ ಇದೆ. ಓಕೆ, ಸೆಟ್ಟಲ್ ಯಾರು ತುಂಬಾ ತರ್ಲೆ ನಿಮ್ಮಿಬ್ರಲ್ಲಿ? ತರಲೇ ಇಲ್ಲ, ನಂಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಅಷ್ಟೇ. ನಾನು ಸ್ವಲ್ಪ ಕಂಟ್ರೋಲ್ಡ್ ಆಗಿರ್ತೀನಿ, ಅವ್ರಿಗೆ ಅನ್ಕಂಟ್ರೋಲ್ಡ್ ಅಂದರೆ ಎನರ್ಜಿ ಜಾಸ್ತಿ. ಅಲ್ಲ, ತುಂಬಾ ಜನ ಹೇಳ್ತಾ ಇದ್ರು ನೀವೇ ತುಂಬಾ ತರಲೆ ಮಾಡ್ತೀರಾ ಅಂತ. ಅಂದರೆ ಅಂಟಿಲ್ ಯು ಗೆಟ್ ಟು ನೋ ಮೀ ನಾನು ಸ್ವಲ್ಪ ಸ್ಟ್ರಿಕ್ಟು. ಇಲ್ಲ, ಆ್ಯಕ್ಚುಲಿ ಇಲ್ಲ ಪಾಪ. ಕರ್ಣ ಪಾಯ್ಸ್ಡ್ ಆಗಿರ್ತಾರೆ, ಅಂದರೆ ಅವನಿಗೆ ಆ ಗತ್ತು ಮೇಂಟೈನ್ ಮಾಡಬೇಕು ಅಂತ ಪಾತ್ರದಲ್ಲಿ ಇರೋಣ ಅಂತ ನಾನು. ಓಕೆ, ಯಾರು ಅಂದ್ರೆ ಸೆಟ್ಟಿಗೆ ಲೇಟ್ ಬರೋದು ಯಾರು? ಕರ್ಣ. ಅಲ್ಲ, ಲೇಟಾಗಿ ನಾನು ಬರಲ್ಲ, ಇಬ್ರು ಬಂದರೆ ಒಟ್ಟಿಗೆ ಪಾಪ ಅವನು ದೂರ ಇರ್ತಾನೆ ಮನೆ, ಅದೆಲ್ಲ ಹೇಳ್ಬೋದು ಆಯ್ತಾ. ಅದೇನೋ ರೀಸನ್ಸ್ ಇಂದ ಸ್ವಲ್ಪ ಲೇಟಾಗಿ ಬರ್ತಾನೆ, ಸ್ವಲ್ಪ ಜಾಸ್ತಿ ಇಲ್ಲ. ನಾನು ಬರೋದು ಪ್ರೊಡಕ್ಷನ್ ಕ್ಯಾಬಲ್ಲಿ, ಇವಳು ನಾನು 10-15 ನಿಮಿಷ ಕಾಯಿಸ್ತೀನಿ, ಅದಕ್ಕೆ ನಾನು ಲೇಟಾಗಿ ಬರ್ತೀನಿ ಅಂತ ಬೈತಾಳೆ ಅವಳು. ಕಾಯಿಸದೆ. ನೆಕ್ಸ್ಟ್ ಸೀನ್ ನಿಮ್ದಪ್ಪ, ನೀವು ಸ್ವಲ್ಪ ಟೈಮ್ ತಗೊಳ್ಳಿ ಅಂತ ಹೇಳಿದ್ರೆ ಬ್ರೇಕಲ್ಲಿ ಹೋಗಿ ಮಲ್ಕೊಳ್ಳೋದು ಯಾರು? ನಾನಂತೂ ಅವಳು ಮಲಗೋದು ನೋಡಿಲ್ಲ, ನಾನು ಮಲಗಲ್ಲ ಸೆಟ್ಟಲ್ಲಿ. ಸೊ ಲೈಕ್ ನಾವು ಇನ್ವೆಸ್ಟೆಡ್ ಆಗಿ ಇರ್ತೀವಿ ಆಲ್ಮೋಸ್ಟ್ ಸೆಟ್ಟಲ್ಲಿ. ಸೀರಿಯಲ್ ಚೆನ್ನಾಗಿ ಆಗ್ಬೇಕಲ್ಲ, ಹಾಗಾಗಿ. ಯಾರು ಜಾಸ್ತಿ ರೀಟೇಕ್ಸ್ ತಗೊಳ್ತೀರಾ? ಡೈಲಾಗ್ ಹೊಡಿಯಕ್ಕೆ ಯಾರು ಪಲ್ಟಿ ಹೊಡಿತಾ ಇರ್ತೀರಾ ಮಾತಲ್ಲಿ? ಇಬ್ರು ಇಲ್ಲ, ಇಬ್ರು ಐ ಡೋಂಟ್ ಥಿಂಕ್ ನಮಗೆ. ಇಬ್ರು ಇಲ್ಲ. ಇಬ್ರು ಒನ್ ಟೇಕ್ ಆರ್ಟಿಸ್ಟ್? ಒನ್ ಟೇಕ್ ಇಲ್ಲ, ಅಂದ್ರೆ ಒನ್ ಟೇಕ್ ಅಂತ ಇದೇ ಬಿಲ್ಡಪ್ ನಾನು ಹೇಳಿ. ಒನ್ ಟೇಕ್ ಅಂದರೆ
ಅಫ್ಕೋರ್ಸ್ ಒನ್ ಟೇಕ್ ಬರೋಕ್ಕೆ ನಾವು ಸ್ಕ್ರಿಪ್ಟನ್ನ ಇಸ್ಕೊಂಡು ಓದ್ಕೋತೀವಿ. ಸೊ ಜಾಸ್ತಿ ರೀಟೇಕ್ಸ್ ತಗೊಳ್ಳಲ್ಲ. ಅಂದರೆ ಅದೊಂದು ಎರಡು ಸಲ ಆದಮೇಲೆ ಒಂಥರ ನಮಗೆ ಭಯ ಆಗ್ಬಿಡುತ್ತೆ ಏನಾಗ್ತದೆ ಅಂತ. ಹೇಳಿದ್ರು ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ನಾವು ಒನ್ ಟೇಕಲ್ಲಿ ಮುಗಿಸಿರೋ ಅಂಥದ್ದು ಇದೆ. ಮೆನಿ ಎಕ್ಸಾಂಪಲ್ಸ್. ಕಲರ್ಸ್ ಅಂತ ಬಂದಾಗ 1 ವರ್ಷದ ಅನುಬಂಧನೋ 1 ತಿಂಗಳ ಅನುಬಂಧನೋ ಒಂದು ಕನೆಕ್ಷನ್ಸ್ ಅಂತೂ ಬಿಲ್ಡ್ ಆಗಿರುತ್ತೆ ನಿಮಗೆ. ಸೊ ನಿಮ್ಮ ವಾಹಿನಿ ಜೊತೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ, ನೀವು ಬರೋಕ್ಕಿಂತ ಮುಂಚೆ ಬಂದಿರೋ ಸೀರಿಯಲ್ಸ್ಗಳು ಯಾವ್ದು ನೆನಪಿದೆ ನಿಮಗೆ? ನೀವು ಬರೋಕ್ಕಿಂತ ಮುಂಚೆ ಮುಗ್ದೋಗಿರೋದು ಒಂದು 5 ಸೀರಿಯಲ್ ಹೆಸರು ಹೇಳಿ. ಅಗ್ನಿ ಸಾಕ್ಷಿ, ಅಶ್ವಿನಿ ನಕ್ಷತ್ರ, ಒಲವಿನ ನಿಲ್ದಾಣ, ದೊರೆಸಾನಿ, ನಮ್ಮನೆ ಯುವರಾಣಿ, ಗೀತಾ. ಪಾತ್ರಗಳ ಹೆಸರು ಈಗ ರೈಟ್ ನಾವು ಓಡ್ತಾ ಇರೋಂಥ ಸೀರಿಯಲ್ಗಳ ಹೀರೋ ಅಥವಾ ಹೀರೋಯಿನ್ ಒಂದು ಅಂದ್ರೆ ಪಾತ್ರಗಳ ಹೆಸರು ಅಂದರೆ ಆ ಹೀರೋ ಹೀರೋಯಿನ್ ಪಾತ್ರಗಳ ಹೆಸರನ್ನ ನಾವು ಹೇಳಬೇಕಾ? ವಿಜಯ್. ಈಗಿಂದ ವಿಜಯ್ ಯಾರು? ಅಲ್ಲ, ಮುಗ್ದೋಗಿರೋದಾ? ಅಲ್ಲ, ರೈಟ್ ನಾವು ಓಡ್ತಾ ಈಗ ಬರ್ತಿರೋದಾ? ಐ ಕ್ಯಾನ್ ಈಸಿಲಿ. ಅಪ್ಪು, ವೈಷ್ಣವ್, ರಾಮಾಚಾರಿ, ಲಕ್ಷ್ಮಿ, ತಾಂಡವ್, ಭಾಗ್ಯ, ಸುಶಾಂತ್, ಆರಾಧನಾ, ಜೀವ, ರಚ್ಚು. ಎಲ್ಲರೂ ತುಂಬಾ ಕೋಆರ್ಡಿನೇಷನ್ಸ್ ಇದೆ. ಒಂದು ಈಗ ಇಷ್ಟು ಕ್ಯೂಟ್ ಆಗಿ ನೀವಿಬ್ರು ಮಾತಾಡ್ಕೊಂಡು ಇದು ಮಾಡ್ತಿರಲ್ಲ, ಅದಕ್ಕೆ ಫ್ಯೂಚರ್ ಅಲ್ಲಿ ನೀವು ಪ್ರಪೋಸ್ ಮಾಡ್ಲಿ ಅಂತ ಫ್ಯಾನ್ಸ್ ವೆಯ್ಟ್ ಮಾಡ್ತಿದಾರೆ. ಅದೊಂದು ಝಲಕ್ ನೋಡ್ಬೋದಾ? ಅಂದ್ರೆ ಅವ್ರಿಗೆ ಪ್ರಪೋಸ್ ಮಾಡೋದು, ಒಬ್ಬೊಬ್ರಿಗೆ ಪ್ರೇಮ ನಿವೇದನೆ ಮಾಡ್ಕೊಳ್ಳೋದು. ಇವಾಗ ತೋರಿಸ್ಬಿಟ್ರೆ ನಾವು ಸೀರಿಯಲ್ ಅಲ್ಲಿ ತೋರ್ಸಾಗ ಅವ್ರಿಗೆ ವಾವ್ ಅನ್ಸಲ್ಲ. ಅದಕ್ಕೋಸ್ಕರ ಈಗ ವಾವ್ ಅನ್ಸ್ದಾಗ ನೆಕ್ಸ್ಟ್ ಇನ್ನು ವಾವ್ ಅನ್ಸುತ್ತೆ. ಇಲ್ಲ, ಅದು ಅವಳು ಪ್ರಪೋಸ್ ಮಾಡಿದ್ರೆ ಓಕೆ. ಹುಡುಗರು ಇನ್ನು ಚೆನ್ನಾಗಿ ಹೇಳ್ತಾರೆ, ಹುಡುಗಿನ ವರ್ಣಿಸ್ತಾರೆ. ಸೊ ಕರ್ಣನ್ ಕಡೆಯಿಂದ ಬರ್ಲಿ ಅನ್ನೋದು ಈ ಕರ್ಣನ್ ಸ್ಟೈಲ್ ಅಲ್ಲಿ ಬರ್ಲಿ. ಕರ್ಣನ್ ಮನ್ಸಲ್ಲಿ ಇನ್ನೂ ಲವ್ ಫೀಲಿಂಗ್ಸ್ ಸ್ವಲ್ಪ ಹುಟ್ತಾ ಇದೆ, ಪ್ರಪೋಸ್ ಮಾಡೋ ಲೆವೆಲ್ವರೆಗೂ ಹೋಗಿಲ್ಲ. ಸೊ ಅದಕ್ಕೆ ಸದ್ಯಕ್ಕೆ ಬೇಡ ಅನ್ಸತ್ತೆ ನನಗೆ. ಇಲ್ಲ, ಇದು ಆನ್ ಡಿಮ್ಯಾಂಡ್ ಇದು. ಅಲ್ಲ, ಇಲ್ಲ ಸದ್ಯಕ್ಕೆ ಇವಾಗ ಬೇಡ ಅನ್ಸುತ್ತೆ ನನಗೆ. ಯಾಕೋ ಅವ್ರು ಮಾಡಂಗಿದ್ರೆ ಮಾಡಲಿ. ಓಕೆ, ನಿಮ್ಮ ಸೀರಿಯಲ್ ಅಲ್ಲಿ ಇರೋ ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ. ಯು ಕ್ಯಾನ್ ಸ್ಟಾರ್ಟ್. ನೀನು ಡೈಲಾಗ್ ನೀವು ಒಂದ್ಸಲ ಹತ್ಬಿಡು. ಓಕೆ, ಅದೇ ಅವ್ರ ಡೈಲಾಗ್. ಇಲ್ಲ, ಆ್ಯಕ್ಚುಲಿ ಇಲ್ಲ. ನಂಗೆ ನೆನಪಿದೆ ಒಂದು ಡೈಲಾಗು ಇನ್ಸ್ಟಾಗ್ರಾಮಲ್ಲಿ ಇಟ್ ವೆಂಟ್ ಫಾರ್ 6 million 7 million ವ್ಯೂಸ್. ಅಪ್ಪನ ಬಗ್ಗೆ ಮಾತಾಡಿತ್ತು ಸ್ಟಾರ್ಟಿಂಗಲ್ಲಿ. ಅದು ನನಗೆ ಇಷ್ಟು ವ್ಯೂಸ್ ಹೋಗಿದೆ. ಅದಕ್ಕೊಂದು 400-500 ಜನ ರೀಲ್ಸ್ ಮಾಡಿದ್ದಾರೆ ಅವ್ರ ಅಪ್ಪಂದಿರ ಜೊತೆ. ಅದು ನೋಡೋಕ್ಕೆ ತುಂಬ ಕ್ಯೂಟ್ ಇತ್ತು. ಅದೇ ಡೈಲಾಗ್ ಹೇಳ್ತೀನಿ. ಮಿಡಲ್ ಕ್ಲಾಸ್ ಅಪ್ಪ ಅಂದರೆ ಏನು ಅಂತ ಗೊತ್ತಾ? ಅವ್ರ ಬರ್ಡೇನ ಮರೆತರೂ ಪರವಾಗಿಲ್ಲ, ಮಗಳ ಬರ್ಡೇನ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರೆ. ಮಿಡಲ್ ಕ್ಲಾಸ್ ಅಪ್ಪ ಅಂದರೆ ಏನು ಅಂತ ಗೊತ್ತಾ? ಅವ್ರು ಹಾಕ್ಕೊಳ್ಳೋ ಬಟ್ಟೆ ಅರ್ಧೋಗಿದ್ರೂ ಪರವಾಗಿಲ್ಲ, ಮಗಳಿಗೆ ಅಂತ 100 ಅಂಗಡಿ ಸುತ್ಕೊಂಡು ಬಟ್ಟೆ ತೊಗೊಂಬರ್ತಾರೆ. ಈ ಡೈಲಾಗ್ ತುಂಬ ಫೇಮಸ್ ಆಗಿ, ಅಂದರೆ ತುಂಬ ಹೋಗಿತ್ತು. ಅದರಲ್ಲಿ ಒಂದು ಐಸಿಂಗ್ ಆನ್ ದ ಕೇಕ್, ಎಲ್ಲರೂ ಜನಗಳ ಆ ಆಡಿಯೋಗೆ ಅವ್ರ ಅಪ್ಪಂದಿರ ಜೊತೆ ರೀಲ್ಸ್ ಮಾಡಿದ್ದು, ಅದನ್ನು ಹೋಗಿ ಎಲ್ಲ ಲೈಕ್ ಮಾಡಿದ್ದೆ ನಾನು. ಸೊ ಆ ಡೈಲಾಗ್ ಕಡೆಯಿಂದ ಕರ್ಣನ್ ಯಾವಾಗೂ ಒಂದು ಮಾಸ್ ಡೈಲಾಗ್ ಇದ್ದೇ ಇರುತ್ತೆ. ಖಡಕ್ ಆಗಿ ಬರ್ಲಿ. ಖಡಕ್ ಒಂದು ರೇಂಜ್ ಖಡಕ್ ಆಗಿ ಹೇಳ್ಬೋದು ಅಷ್ಟೇ. ನಾನು ಫುಲ್ ಎನರ್ಜಿ ಕೊಟ್ಟು ಹೇಳೋಕ್ಕಾಗಲ್ಲ. ಅಂತ ಹೇಳೋ ಅದು ಸ್ವಲ್ಪ ಟ್ರೆಂಡ್ ಆಗಿಬಿಟ್ಟಿತ್ತು. ಎಲ್ಲರನ್ನ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಸಾಹಿತ್ಯ ಎಲ್ಲಿ ಅನ್ನೋದನ್ನ. ಬಟ್ 1 ಲೈನ್ ಡೈಲಾಗ್ ಹೇಳಬೇಕಂದ್ರೆ, ನಿಮ್ಮಂಥ ದುಷ್ಟನ್ನ ಕರ್ಮ ಬಿಟ್ಬಿಡ್ಬೋದು, ಆದರೆ ಕರ್ಣ ಬಿಡಲ್ಲ. ಸೂಪರ್. ಥ್ಯಾಂಕ್ ಯು.